ವಿಜಯಲಕ್ಷ್ಮಿ ಲೋಕೇಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅನೈತಿಕ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಭ್ರಷ್ಟಾಚಾರ ಮಾಡಿ ಕಲಾವಿದರ ದುಡ್ಡನ್ನು ಕೊಳ್ಳೆ ಹೊಡಿಸ್ತಕ್ಕಂಥದ್ದನ್ನು ಇವತ್ತು ನಮ್ಮ ಮುಂದೆ ಹೇಳಕ್ಕೆ ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಮುಂದೆ ಹಿಂದೆ ಇದ್ದಂಥ APMCಯಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಭ್ರಷ್ಟಾಚಾರಗಳಾಯಿತು, ಅದೆಲ್ಲ ನಿಮ್ಮ ಕಣ್ಣು ಮುಂದೆನೇ ನಾವೇನು ಹೇಳೋದು. ಅಲ್ಲಿಂದ ಏನು ಇಲ್ಲಿಗೆ ನೀವಾದಂಥ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅದೇ ಚಾಳಿಯನ್ನು ಇಲ್ಲಿ ಮುಂದುವರಿಸುತ್ತಾ ಅಕ್ರಮ ಬಿಲ್ಲುಗಳು ಏನು ಯಾವುದೇ ಗೊತ್ತಾಗಲಿಲ್ಲ ಟ್ರೇಡರ್ಸ್ ಎಂಟರ್ಪ್ರೈಸಸ್ ಅಂತ ಹೇಳ್ಕೊಂಡು ಸುಮ್ಮನೆ ಸುಳ್ಳು ಹೇಳ್ತಾರೆ. ಇಲಾಖೆಯಲ್ಲೇ ಕೆಲಸ ಮಾಡ್ತಕ್ಕಂಥವರ ಅಕೌಂಟ್ಗಳಿಗೆ ದುಡ್ಡು ಹಾಕ್ಕೊಂಡು ಆ ಡ್ರಾ ಮಾಡೋವಂಥದ್ದು ಅದು ಬೇಕಾದರೆ ನಿಮಗೆ ನಾನು ಈಗ ತೋರಿಸ್ತೀನಿ. ಮೊದಲನೇದಾಗಿ ಏನು ಅಶೋಕ್ ಎಂಟರ್ಪ್ರೈಸಸ್ ಇದು ಏನು ಹಳೆ ಬಸ್ ಸ್ಟ್ಯಾಂಡಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಲ್ಲಿ ಹೋಗಿ ನೋಡಿದಾಗ ಅಶೋಕ್ ಎಂಟರ್ಪ್ರೈಸಸ್ಸೇ ಇದೆ. ನೀವು ಬೇಕಾದರೆ ತನಿಖೆ ಮಾಡಿ. ಇದು ಅಶೋಕ್ ಎಂಟರ್ಪ್ರೈಸ್ ಅಂತಿದೆ. ಆ ರಂಗಮಂದಿರದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೆಲಸಗಾರನ ಅಕೌಂಟ್ಗೆ ಎಂಟರ್ಪ್ರೈಸಸ್ ಅಂತ ಮಾಡಿ ದುಡ್ಡು ಹಾಕಿ ಆ ದುಡ್ಡನ್ನು ಡ್ರಾ ಮಾಡಿ ಇಲಾಖೆ ಅಧಿಕಾರಿ ತಗೊಳ್ಳುವಂಥ ಇದು ನಿಯಮ. ಇದು ಫಸ್ಟ್ನೇದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ಇಲ್ಲಿದೆ. ನೀವು ಯಾವುದೇ ಬಿಲ್ಗಳಿಗೆ GST ಇಲ್ಲ, CGST ಇಲ್ಲ, ಸಿಗ್ನೇಚರ್ಸ್ ಇಲ್ಲ. ಸಿಗ್ನೇಚರ್ ಆಯ್ಮೆ ಸೇಫ್ ಪೆನ್ನಲ್ಲಿ ಆಯ್ಮೆ ಮಾಡಿದ್ರು. ಕಲಾ ಪ್ರತಿಭೋತ್ಸವಕ್ಕೆ ಅಶೋಕ್ ಎಂಟರ್ಪ್ರೈಸಸ್ ಸಂಘಟನಾ ವೆಚ್ಚ ಅಂತ ಇಲ್ಲಿಂದ ಇವನು ಕಸ ಗುಡಿಸೋದು. ಅಶೋಕ್ ಒಬ್ಬರೇನ, ಬೇರೆ ಎಲ್ಲರೂ ಈಗ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೋ ಅವರು ಏನು ರಂಗಮಂದಿರದ ಸಿಬ್ಬಂದಿ ಹೊರಗುತ್ತಿಗೆ ನೌಕರರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೋ ಎಲ್ಲರ ಕಂಡುಗಳು ಇವ್ರು ಏನು ಮಾಡ್ತಾರೆ, ಅವ್ರದೇ ಎಂಟರ್ಪ್ರೈಸಸ್ ಅಂತ ಮಾಡ್ಕೊಂಡು ಅವ್ರದೇ ಹೋಟೆಲ್ ಅಂತ ಕೊಡೋದು. ಹೆಸರು ಮಾತ್ರ ಅವರು, ಅಕೌಂಟ್ ನಂಬರ್ ಇವರು. ದಯವಿಟ್ಟು ನಾನು ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ, ಇದನ್ನು ನೀವು ಇದನ್ನ ತನಿಖೆ ಮಾಡಿಸಿ. ಇದು ನೋಡಿ, ಇದೆ ಅಶೋಕ್ ಎಂಟರ್ಪ್ರೈಸಸ್. ನೋಡಿ ಅಶೋಕ್ ಎಂಟರ್ಪ್ರೈಸಸ್ ನೋಡಿ, ಇಲ್ಲೊಂದು ಸಿಗ್ನೇಚರ್, ಇಲ್ಲೊಂದು ಸಿಗ್ನೇಚರ್ ಇದೆ, ಇಲ್ಲೊಂದು ಸಿಗ್ನೇಚರ್ ಇದೆ, ಇಲ್ಲೊಂದು ಸಿಗ್ನೇಚರ್ ಇದೆ. ನೀವೇ ನೋಡಿ ಇದನ್ನು. ಆಮೇಲೆ ಮೂರನೇದಾಗಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಏನಿದೆ ಅದು ತಾವು ದಯಮಾಡಿ ನೀವೇ ಹೇಳಬೇಕಾಗ್ತದೆ, ಹುಡುಕಿ ನೋಡಬೇಕಾಗ್ತದೆ. ನಾನು ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ. ಇದನ್ನು ನಾವು ಎಲ್ಲ ಹುಡುಕ್ತೀವಿ, ಎಲ್ಲಿದ್ದೀವಿ, ಊಟ ಮಾಡೋಣ ಅಂತ ಫೋನ್ ಮಾಡಿದ್ವಿ, ಫೋನ್ ನಂಬರಿಗೆ ಹೋಗ್ತಾ ಇಲ್ಲ. ಆಮೇಲೆ ನೀವು ಕಾಣ್ಬೋದು ಆ ಹೋಟೆಲ್ ಮಾಲೀಕರ ಸಿಗ್ನೇಚರ್ ಇಲ್ಲ, ಏನೋ ಬಿಲ್ ಕೊಟ್ಟಿರ್ತಕ್ಕಂಥದ್ದು. ಇದು 19,540 ರೂಪಾಯಿ, ಡೇಟ್ ಇಲ್ಲ. ನೀವು ನೋಡ್ಬೋದು ಇದು ಯಾರು ಕೊಟ್ಟಿದ್ರೆ. ಇದು ಕಂಪ್ಯೂಟರ್ ಬಿಲ್, ಇದು ಒರಿಜಿನಲ್ GST ಬಿಲ್ ಅಲ್ಲ, ಕಂಪ್ಯೂಟರಲ್ಲಿ ಟೈಪ್ ಮಾಡಿರ್ತಕ್ಕಂಥ ಬಿಲ್. ನೀವು ನೋಡ್ಬೋದು. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಾನು ಈಗಾಗಲೇ ಸರಿಸುಮಾರು 30 ವರ್ಷಗಳಿಂದ ನಾನು ಅಲ್ಲಿದ್ದೀನಿ. ನನಗೆ ಅಷ್ಟು ಚಿಕ್ಕ ರಂಗಮಂದಿರ ಅವರಿಗೆ ನಾನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇತ್ತೀಚೆಗೆ ನಮ್ಮ ಇಲಾಖೆಗೆ ಕಾರ್ ಇರಲಿಲ್ಲ, ನಿಮಗೆಲ್ಲ ಗೊತ್ತಿರೋಂಥ ವಿಚಾರಗಳು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾರ್ ಇಲ್ಲ. ಕಾರ್ ಇಲ್ಲದೇನೆ 3 ವರ್ಷಗಳಿಂದ ಸತತವಾಗಿ ಏನು 35,000 ರೂಪಾಯಿ ದುಡ್ಡನ್ನು ಈ ಕಿರಣ್ ಎಂಟರ್ಪ್ರೈಸಸ್ ಅಂತ ಅಂತೇಳಿ ಯಾವ ಅಕೌಂಟ್ ದುಡ್ಡು ಹೋಗ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ. ನಾನು ಕಿರಣ್ ಎಂಟರ್ಪ್ರೈಸಸ್ ಎಲ್ಲ ಓದಿದೆ. ಸ್ಯಾಂಡ್ರೋ ನಮ್ಮ ಹತ್ರ ಹಾಕಿದ್ರು, ಅಲ್ಲೆಲ್ಲ ಹೋಗಿ ನಾನು ಹುಡುಕಿ ನೋಡಿದೆ. ಮತ್ತು ಇವ್ರು ಕಾಲ್ ಮಾಡಿದಾಗ ನಮ್ದು ಆ ಥರದ್ದು ಏನಿಲ್ಲ, ನಾವು ಸಪ್ಲೈ ಮಾಡ್ಬೋದು, ನಮ್ದೇನು ಕಾರು ಇಲ್ಲ ಅಂತ ಕೂಡ ಹೇಳಿದ್ರು.
ಹಾಗಾಗಿ ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ CC ಕ್ಯಾಮ್ರಾ ಫುಟೇಜನ್ನು ತೆಗೆಸಬೇಕು. ನಮ್ಮ ಇಲಾಖೆಗೆ ಯಾವುದೇ ರೀತಿ ಗುತ್ತಿಗೆದಾರರ ಮೇಲೆ ಕಾರ್ಯ ಮಾಡಬೇಕು.